ಲಕ್ಷ್ಮೀ ದೇವಿ ವೆಂಕಟರಮಣ ಸ್ವಾಮಿ ದರ್ಶನಕ್ಕೆ ಸಾವಿರಾರು ಭಕ್ತರ ಸಾಗರ. ಭಕ್ತಿ, ಸಂಪ್ರದಾಯ, ಸಂಭ್ರಮ ಒಂದೇ ವೇದಿಕೆಯಲ್ಲಿ ಕೂಡಿ ಬಂದ ಕ್ಷಣ. ರಾವುತನಹಳ್ಳಿ ಜಾತ್ರೆ ಭಕ್ತರ ಹೃದಯ ಸ್ಪರ್ಶಿಸಿದ ದೈವಿ ಮಹೋತ್ಸವ. ಬೆಂಗಳೂರು ಉತ್ತರ ತಾಲೂಕಿನ ರಾವುತನಹಳ್ಳಿಯಲ್ಲಿ ಶ್ರೀ ಜಿ ನಾಗರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಭಕ್ತಿ ಭಾವದಿಂದ ಅದ್ದೂರಿಯಾಗಿ ನಡೆಯಿತು. ಗಂದುಡಿ ಉತ್ಸವದ ಅಂಗವಾಗಿ ದೇವಿಯ ವಿಶೇಷ ಪೂಜೆಗಳು ನೆರವೇರಿದವು. ಉತ್ಸವದ ವೇಳೆ ಜಿ ನಾಗರಮ್ಮ ತಾಯಿ ಮಿಂಚಿದ ದೃಶ್ಯ ಭಕ್ತರಲ್ಲಿ ಅಪಾರ ಭಕ್ತಿ ಭಾವ ಮೂಡಿಸಿತು. ಜೊತೆಗೆ ಲಕ್ಷ್ಮೀದೇವಿ ಹಾಗೂ ವೆಂಕಟರಮಣ ಸ್ವಾಮಿ ದರ್ಶನಕ್ಕಾಗಿ ಹರಿಬಂದ ಸಾವಿರಾರು ಭಕ್ತರು ಜಾತ್ರೆಯಲ್ಲಿ ಭಕ್ತಿ, ಸಂಪ್ರದಾಯ ಮತ್ತು ಸಂಭ್ರಮ ಒಂದೇ ವೇದಿಕೆಯಲ್ಲಿ ಮೂಡಿಬಂದ ಕ್ಷಣಗಳು ಕಂಡುಬಂದವು. ಈ ಜಾತ್ರೆ ರಾವುತನಹಳ್ಳಿ ಗ್ರಾಮಕ್ಕೆ ವಿಶೇಷ ಕಳೆ ತಂದಿದೆ. ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಭಕ್ತರು ಭಾರಿ ಸಂಖ್ಯೆಯಲ್ಲಿ ಭಾಗವಹಿಸಿ ಉತ್ಸವವನ್ನ ಯಶಸ್ವಿಗೊಳಿಸಿದರು. ರಾವುತನಹಳ್ಳಿ ಜಾತ್ರಾ ಮಹೋತ್ಸವ ಭಕ್ತರ ಮನಸೂರೆಗೊಂಡ ದೈವಿ ಸಂಭ್ರಮವಾಗಿ ಗಮನ ಸೆಳೆಯಿತು. ಕ್ಷೇತ್ರದಲ್ಲಿ 9 ದಿನಗಳ ಜಾತ್ರೆ. ಆ ಜಾತ್ರೆಯಲ್ಲಿ ಒಂದೊಂದು ದಿನವೂ ಒಂದೊಂದು ವಿಶೇಷ ಇರುತ್ತೆ. ನಿನ್ನೆ ಸೋಮವಾರ ರಥೋತ್ಸವ ಆಗಿದೆ, ಇವತ್ತು ಗಂದುಡಿ ಉತ್ಸವ, ಮತ್ತೆ ಶುಕ್ರವಾರ ಶ್ರೀ ಕಲ್ಯಾಣೋತ್ಸವ ನಡೀತಾ ಇದೆ, ಶ್ರೀನಿವಾಸರ ಕಲ್ಯಾಣೋತ್ಸವ. ಇಂತಹ ಕ್ಷೇತ್ರ ತುಂಬಾ ಸುಪ್ರಸಿದ್ಧವಾದಂತಹ ರಾವತ್ನಹಳ್ಳಿ ಗ್ರಾಮದಲ್ಲಿ ಇಲ್ಲಿ ಅಮ್ಮ ನೆಲೆಸಿ ಬಂದಂತಹ ಭಕ್ತಾದಿಗಳಿಗೆ ಎಲ್ಲ ರೀತಿಯಾದ ಕೂಡ ಸಕಲ ರೀತಿಯಲ್ಲಿ ಅನುಗ್ರಹ ಮಾಡ್ತಾ ಇದ್ದಾಳೆ. ಅಲ್ಲರ ಅನುಗ್ರಹ ಸದಾಕಾಲ ಎಲ್ಲರಿಗೂ ಕೂಡ ಈ ವೀಕ್ಷಕರಿಗೆ ಆಗ್ಲಿ ಅಂತ ಹೇಳ್ತಾ ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ತೀವಿ. ಯುಗಾದಿ ಆಗಿ ಒಂದು ವೀಕ್ ಅಲ್ಲಿ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಪ್ರಸ್ತುತ ಏನೀಗ ಗಂದುಡಿ ಉತ್ಸವ ಅಂತಾರಲ್ಲ, ಗಂದುಡಿ ಅಂದ್ರೆ ಅದು ಅರಿಶಿಣದ ಓಕಳಿ, ಅದು ತುಂಬಾ ಪ್ರಸಿದ್ಧವಾದದ್ದು. ಇಲ್ಲಿ ಸುಮಾರು ಇವತ್ತಿಗೆ 4,000ರಿಂದ 5,000 ಜನ ಸೇರ್ತಾರೆ. ಈ ತರ ಗಂದುಡಿ ಉತ್ಸವ ನಡೆಯೋದು ಇಡೀ ಬೆಂಗಳೂರಲ್ಲಿ ಎಲ್ಲೂ ಇಲ್ಲ, ಇದೊಂದೇ ದೇವಸ್ಥಾನದಲ್ಲಿ ನಡೆಯುವಂಥದ್ದು. ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ. ಈ ಅನ್ನದಾಸೋಹ ಬಂದು ಪ್ರತಿ ವಾರದಲ್ಲಿ ಮಂಗಳವಾರ, ಶುಕ್ರವಾರ, ಭಾನುವಾರ ಮತ್ತೆ ಅಮಾವಾಸ್ಯೆ ಮತ್ತೆ ಪ್ರತಿ ಹಬ್ಬ ದಿನಗಳಂದು ಮತ್ತೆ ಜಾತ್ರಾ ಮಹೋತ್ಸವದಲ್ಲಿ 9 ದಿನಗಳು ನಡೆಯುತ್ತೆ. ನಮ್ದು 37 ವರ್ಷದಿಂದ ನನ್ ಮದ್ವೆ ಆದಾಗಿಂದ ಬರ್ತಾ ಇದ್ದೀನಿ. ಈ ಅಮ್ಮನ್ ಗರ್ಕೆ ಮಾಡ್ಕೊಂಡೆ ನನ್ ಮಗಳು ಹುಟ್ಟಿತ್ತು. ನಮ್ಗೆಲ್ಲ ಒಳ್ಳೇದಾಗಿದೆ, ಕೈ ಬಿಟ್ಟಿಲ್ಲ. ನಾವೇನ್ ಅನ್ಕೊಂತೀವೋ ಅದು ನೆರವೇರಿದೆ. ನಮ್ಮನ್ನ ಹಂಗೆ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ ಆ ತಾಯಿ. ತುಂಬಾ ಸತ್ಯ ಇದೆ. ಉತ್ಸವ ಆಗುತ್ತೆ, ಗಂದುಡಿ ಉತ್ಸವ, ಅದು ತುಂಬಾ ಚೆನ್ನಾಗಾಗುತ್ತೆ. ನಾವು ಹುಟ್ಟದಾಗಿಂದನೂ ಇಲ್ಲಿಗೆ ಬರ್ತೀವಿ. ನಮ್ಮ ಮನೆ ದೇವರು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಅದ್ದೂರಿಯಾಗಿ ಜಾತ್ರೆ ನಡೆಯುತ್ತೆ. ವರ್ಷ ವರ್ಷ ಬರ್ತೀವಿ. ಏನ್ ಅನ್ಕೊಂಡ್ರು ಆಗತ್ತೆ.